ಬೇರೆ ನೋಡಿದ್ರೆ ದೆವ್ವದ ಥರ ಇದ್ದಾಳೆ ಅಮ್ಮ. ನಂಗೆ ಭಯ ಆಗ್ತಿದೆ. ಅವು ಎತ್ಕೊಂಡು ಹೋಗ್ಬಿಡ್ತಾಳೆ ಭೂತ ಅಮ್ಮ. ಮಮ್ಮಿ ಅವಳು ಹೋಗಿ ಮುಟ್ಲ ಮತ್ತೆ ಅವ್ಳು ಬಂದು ಇಟ್ಕೊಂಡ್ಬಿಟ್ರೆ ನನ್ನ ಚಿನ್ನ ನಂಗೆ ಭಯ ಆಗುತ್ತೆ. ನೋಡು ಹೆಂಗ್ ನೋಡ್ತಾಳೆ ಕಳ್ಳಿ ಥರ. ಮುಟ್ತೀನಿರು ಮಮ್ಮಿ. ಅನು ಬಿಡು ಒಂದ್ಸಲ ಅವಳು ಬ್ಯಾಗೆಲ್ಲ ಎತ್ಕೊಂಡ್ಬಿಡ್ತೀನಿ. ಅವಳು ಏನು ಎತ್ಕೊಂಡಿದ್ದಾಳೆ ನೋಡೋಣ. ನಿಂಗೆ ಕೊಡ್ತೀನಿ. ನಂಗೆ ಹೊಡ್ದ ನಿಂಗೆ ಹೊಡ್ದ. ಅನು ಅಮ್ಮ ಬೇಡ ಕಂದ. ನಂಗೆ ನೋಡಿ ಯಾಕೆ ಹಂಗೆ ಎಳಿತ್ಯಾ? ಸಾರಿ ಕಂದ. ಗೊತ್ತಾಗಲ್ವಾ ಕೈಯೆಲ್ಲ ನೋವು. ಸಾರಿ ಚಿನ್ನ. ಸಾರಿ ಬಂಗಾರ. ಹಂಗೆ ಹೊಡಿವಾ? ರಾಣಿ ನೆನ್ನೆ ಯಾಕೆ ನೀನು ಹೇಳ್ದೆ ಕೇಳದೆ ಹೊರಟೋದೆ? ಏನಾದರೂ ಅರ್ಜೆಂಟ್ ಕೆಲಸ ಇತ್ತಾ? ಅದು ಅಪ್ಪನಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಅನುಷ್ಕನ ಎಂಗೇಜ್ಮೆಂಟಿಗೆ ತೊಂದರೆ ಆಗಬಾರ್ದು ಅಂತ ಅಜ್ಜಿ ನನಗೆ ಹೇಳ್ದೆ ರಾಜಂಗೆ ಹೇಳಿದ್ರು. ಆಮೇಲೆ ರಾಜ ನನಗೆ ಹೇಳ್ದ. ಅದಕ್ಕೆ ನಿಮ್ಗೆ ಯಾರಿಗೂ ಹೇಳ್ದೆ ಹಾಗೆ ಹೊರಟೋದೆ. ಈಗ ಹೇಗಿದ್ದಾರೆ? ಈಗ ಪರವಾಗಿಲ್ಲ ಮ್ಯಾಮ್. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ನಿನ್ನೆ ರಾತ್ರಿ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹೇಳಲಾ ಮ್ಯಾಮ್? ಹೇಳು. ತಗೊಳ್ಳಿ ಮ್ಯಾಮ್. ಏನದು? ರೆಸಿಗ್ನೇಷನ್ ಲೆಟರ್. ರಿಸೈನ್ ಮಾಡ್ತಿದ್ಯಾ? ಯಾಕೆ? ಮ್ಯಾಮ್, ನಾನು ಮೊದಲು ಈ ಮನೆಗೆ ಬಂದಾಗ ಎಲ್ಲರೂ ಖುಷಿಯಾಗಿ ಎಲ್ರಿಗೂ ಒಳ್ಳೇದಾಗ್ತಿತ್ತು. ಆದರೆ ಈಗ ಎಲ್ಲ ಆಪೋಸಿಟಾಗಿ ನಡೀತಿದೆ. ಇದಕ್ಕೆಲ್ಲ ಒಂದು ರೀತಿಲಿ ನಾನೇ ಕಾರಣ ಅಂತ ನನಗೆ ಅನ್ನಿಸ್ತಿದೆ. ಅದಕ್ಕೆ ನಾನಿಲ್ಲಿ ಕೆಲಸ ಮಾಡೋದು ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ತಗೊಳ್ಳಿ ಮ್ಯಾಮ್. ನೋಡು, ಆ ಥರ ಏನೂ ಇಲ್ಲ. ನಿನ್ನ ಪಾಡಿಗೆ ಹೋಗಿ ನಿನ್ನ ಕೆಲಸ ನೋಡ್ಕೊ. ಇಲ್ಲ ಮ್ಯಾಮ್, ನೀವೇನೇ ಹೇಳಿದ್ರು ನನ್ನ ಮನಸ್ಸು ಒಪ್ತಾ ಇಲ್ಲ. ನನಗಿಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ತಗೊಳ್ಳಿ ಮ್ಯಾಮ್. ರಾಣಿ, ನನ್ನ ಮನಸ್ಥಿತಿ ಸರಿಯಿಲ್ಲ. ಇಂಥ ಸಂದರ್ಭದಲ್ಲಿ ಇದೆಲ್ಲ ಬೇಕಾ? ಹೋಗು, ನಿನ್ನ ಕೆಲಸ ನೋಡ್ಕೊ. ಮ್ಯಾಮ್, ನನ್ನ ಮನಸ್ಥಿತಿನೂ ಸರಿ ಇಲ್ಲ. ತಗೊಳ್ಳಿ. ರಾಣಿ, ನಾನು ಹೇಳಿದ ನಿನ್ಗೆ ಅರ್ಥ ಆಗ್ತಿಲ್ವಾ? ಯಾಕೆ ಘಟ ಮಾಡ್ತಿದೀಯಾ? ಮ್ಯಾಮ್ ಪ್ಲೀಸ್ ತಗೊಳ್ಳಿ. ರಾಣಿ, ರಾಜ, ಈ ವಿಷಯದಲ್ಲಿ ನೀನ್ ಮಾತಾಡ್ಬೇಡ. ಮಮ್ಮಿ ಏನಕ್ಕೆ ಹಂಗೆ ಮುದ್ದು ಮಾಡ್ತಿದ್ದಾರೆ ಅವರಿಬ್ರು? ರಾಣಿ, ಈ ಮನೇಲಿ ಏನೇನ್ ನಡೀತಿದ್ಯೋ ಅದಕ್ಕೆಲ್ಲ ನೀನೇ ಕಾರಣ ಅಂತ ನೀನ್ ಅನ್ಕೋಬೇಡ. ಆ ದೇವ್ರು ಯಾರ್ಯಾರ ಹಣೆ ಬರದಲ್ಲಿ ಏನೇನ್ ಬರ್ದಿದಾನೋ ಅದು ಆಗುತ್ತೆ. ಹೋಗು, ನಿನ್ ಕೆಲಸ ನೋಡ್ಕೊ. ಹೋಗು. ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ.